ಹೌದು ವೀಕ್ಷಕರೇ, ಅಮಾಯಕನಂತೆ ಕಾಣುತ್ತಿರುವ ಇವರ ಹೆಸರು ಸೊಣ್ಣಪ್ಪ. ಕೆಎಸ್ಆರ್ಟಿಸಿ ಟಿಸಿಯಾಗಿ ಕೆಲಸ ಮಾಡಿ ನಿವೃತ್ತಿಯಾಗಿದ್ದಾರೆ. ಇವರು ಮೂಲತಃ ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದವರು. ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಸೊಣ್ಣಪ್ಪ ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿ ಸರ್ಕಾರದಿಂದ ಬರುವ ಗ್ರ್ಯಾಚ್ಯುಟಿ ಹಣಕ್ಕೆ ಅಪ್ಲೈ ಮಾಡಿದ್ರು. ಅದರಂತೆ ಗ್ರ್ಯಾಚ್ಯುಟಿ ಹಣ ಸೊಣ್ಣಪ್ಪ ಅವರ ಬ್ಯಾಂಕ್ ಖಾತೆಗೆ 1,90,000 ಹಣ ಕೆನರಾ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದ್ದನ್ನು ಕಂಡು ಸಂತೋಷ ಪಟ್ಟಿದ್ರು. ಆ ಹಣದಲ್ಲಿ ಸೊಣ್ಣಪ್ಪ ತಮ್ಮ ಸ್ವಂತ ಬೇರೆ ಅಕೌಂಟ್ಗೆ 70,000 ಹಣ ವರ್ಗಾವಣೆ ಮಾಡಿಕೊಂಡು ರಾತ್ರಿ ಮಲಗಿದ್ದಾರೆ. ಆದರೆ ಬೆಳಗಾಗುವಷ್ಟರಲ್ಲಿ ಅವರ ಅಕೌಂಟ್ನಲ್ಲಿದ್ದ ಉಳಿದಿದ್ದ ಹಣವನ್ನು ಸೈಬರ್ ಕಳ್ಳರು ಎಗರಿಸಿಬಿಟ್ಟಿದ್ದಾರೆ. ನನ್ನ ಹೆಸರು ಬಿ ಸೊಣ್ಣಪ್ಪ ಅಂತ, ರಿಟೈರ್ಡ್ KSRTC TC. ನಮ್ಮ ಸ್ವಂತ ಊರು ಬಂದು ಅರೂರು, ಚಿಕ್ಕಬಳ್ಳಾಪುರ ತಾಲೂಕು. ನಂದು ಬ್ಯಾಂಕ್ ಅಕೌಂಟ್ ಬಂದು ಕೆನರಾ ಬ್ಯಾಂಕಲ್ಲಿರೋದು, ಅರೂರು ಶಾಖೆಯಲ್ಲಿ. ಮೊನ್ನೆ ಹೋದ ಸೋಮವಾರ ನನ್ನ KSRTCಯಿಂದ ನನಗೆ ಗ್ರ್ಯಾಚ್ಯುಟಿ ಅಮೌಂಟು ಒಂದು 1,90,000 ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿತ್ತು. ಮೊನ್ನೆ ಶುಕ್ರವಾರ 3ನೇ ತಾರೀಕು ರಾತ್ರಿ ನಾನು ಪ್ರಗತಿ ಗ್ರಾಮೀಣ ಬ್ಯಾಂಕ್ಗೆ ನನ್ನ ಸ್ವಂತ ಅಕೌಂಟ್ಗೆ ಒಂದು 70,000 ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದೆ. ಟ್ರಾನ್ಸ್ಫರ್ ಮಾಡಿ ಇಟ್ಬಿಟ್ಟು ಮಲ್ಕೊಂಡ್ರೆ ರಾತ್ರಿ 2 ಫ್ರಾಡ್ಸ್ಟರ್ಸು ನನ್ನದು ಯಾವುದೇ ಥರದ ಪ್ರಮೇಯ ಇಲ್ಲದೆ OTP ಯಾವುದು ನನ್ನ ಹತ್ರ ಕೇಳಿದ್ರೇ, ನನಗೆ ಗೊತ್ತಿಲ್ಲದ್ರೇ ನೈಟ್ 4 ಗಂಟೆಯಲ್ಲಿ ಇರೋ 1,50,000 ಅವ್ರ ಅಕೌಂಟ್ಗೆ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ. ತಕ್ಷಣ ನಾನು ಬೆಳಗ್ಗೆ ನೋಡಿಕೊಂಡು 1930ಗೆ ಕಂಪ್ಲೇಂಟ್ ಮಾಡಿ ಸೈಬರ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿರ್ತೀನಿ. ಇದು ನಡೆದ ವಿಷಯ. ಫ್ರಾಡ್ ಮಾಡಿರೋದು ಏನು ಅಂತ ನನಗೆ ಗೊತ್ತಿಲ್ಲ. ವಿತೌಟ್ ಮೈ ನಾಲೆಡ್ಜ್ ಅದು ಆಗಿದೆ. ರಾತ್ರಿ ನಾನು ಆನ್ಲೈನಲ್ಲಿ 70,000 ಟ್ರಾನ್ಸ್ಫರ್ ಮಾಡಿದೆ. ಇನ್ನು 1,50,000 ಅಕೌಂಟಲ್ಲಿತ್ತು. ನನಗೆ ಯಾವುದೇ ಥರವಾದ APK ಅಪ್ಲಿಕೇಶನ್ಗಳಾಗಲಿ OTPಗಳಾಗಲಿ ಯಾವುದೂ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಫೋನು ನಾನು ಆಫ್ ಮಾಡಿ ಇಟ್ಬಿಟ್ಟು ಮಲ್ಕೊಂಡಿದ್ದರೆ ನಾನು ಇನ್ನೂ ಎದ್ದೇಳೋಕ್ಕೆ ಮುಂಚೆ 4 ಗಂಟೆ ರಾತ್ರಿಯಲ್ಲೇ ಅದು ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕಳ್ಳರ ಪ್ರಕರಣಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗುತ್ತಿದ್ದು, ಸೈಬರ್ ವಂಚಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವ ಲಿಂಕ್ಗಳಿಂದ ಆ ಬ್ಯಾಂಕ್ ಈ ಬ್ಯಾಂಕ್ಗಳಿಂದ ಅಂತ ಕರೆ ಮಾಡಿ OTP ಕೇಳುವುದು, ವಾಟ್ಸಪ್ಗಳಲ್ಲಿ PM ಕಿಸಾನ್ ಯೋಜನಾ APK ಲಿಂಕ್ಗಳಿಂದ ಬ್ಯಾಂಕ್ ಖಾತೆಗೆ ಆಧಾರ್ ಪಾನ್ ನಂಬರ್ ಲಿಂಕ್ ಮಾಡುತ್ತೇವೆಂದು ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರಂತೆ ವಿಡಿಯೋ ಕಾಲ್ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡುತ್ತಿದ್ದೇವೆ ಎಂದು ಕೋಟಿ ಹಣ ವಂಚಿಸುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದೆ. ಸಾರ್ವಜನಿಕರು ಇದರಿಂದ ಎಚ್ಚರಿಕೆ ವಹಿಸಿ ಎಂದು SP ಕುಶಾಲ್ ಚೌಕ್ಸೆ ಹೇಳಿದ್ದಾರೆ. ನಮಸ್ಕಾರ. ಈ ವರ್ಷ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸೈಬರ್ ಕ್ರೈಮ್ಸ್ ಅರೌಂಡ್ 132 ಕೇಸಸ್ ಸೇನೆ ಸ್ಟೇಷನಲ್ಲಿ ಮತ್ತು ಬೇರೆ ಸ್ಟೇಷನ್ಸಲ್ಲಿ 51 ಕೇಸಸ್, ಟೋಟಲ್ 184 ಕೇಸಸ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ರಿಜಿಸ್ಟರ್ ಆಗಿದೆ. ಅರೌಂಡ್ 12 crores ಅಮೌಂಟ್ ಈ ಸೈಬರ್ ಕೇಸಸಲ್ಲಿ ಲಾಸ್ಟ್ ಆಗಿದೆ. ಸೊ ಔಟ್ ಆಫ್ 12 crores ಈಗ ಆಲ್ರೆಡಿ ನಾವು ಅರೌಂಡ್ 2 crores 15 lakhs ಅಮೌಂಟ್ ಆಲ್ರೆಡಿ ರಿಕವರಿ ಮಾಡ್ಕೊಂಡಿದ್ದೀವಿ ಬೇರೆ ಬೇರೆ ಕೇಸಸಲ್ಲಿ. ಸೈಬರ್ ಕ್ರೈಸಸ್ ಬಗ್ಗೆ ನಾವು ನಮ್ಮ ಸೈಬರ್ ಕ್ರೈಮ್ದು ಒಂದು ಎಮರ್ಜೆನ್ಸಿ ನಂಬರ್ ಇದೆ 1930. ಆ ನಂಬರ್ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಹೇಗೆ ಥರ ಸೈಬರ್ ಕೇಸಸ್ ಆಗ್ತಾ ಇದೆ, ಸೈಬರ್ ಕ್ರೈಮ್ ಹೇಗೆ ನಮ್ಮ ಜೊತೆ ಆಗ್ತಾ ಇದೆ, ಆ ವಿಚಾರ ಬಗ್ಗೆ ಕೂಡ ನಾವು ಸುಮಾರು ಟೈಮ್ಸ್ ಮಾಹಿತಿ ಶೇರ್ ಮಾಡಿದ್ದೀವಿ. ಈಗ ಮತ್ತೆ ಸ್ವಲ್ಪ ಹೇಗೆ ಥರದ್ದು ಹೆಚ್ಚಾಗಿ ಸಂಖ್ಯೆಯಲ್ಲಿ ಕೇಸಸ್ ಆಗ್ತಾ ಇದೆ ಅದು ಡಿಸ್ಕಸ್ ಮಾಡ್ತೀವಿ. ಬೇರೆ ಥರದ್ದು ಮಾಡಸ್ ಆಪರೇಂಡಿ ಇದೆ ಸೈಬರ್ ಫ್ರಾಡ್ಸ್ಟರ್ಸ್ದು. ಈಗ ನಮ್ಮ ಡಿಸ್ಟಿಕಲ್ಲಿ ಮ್ಯಾಕ್ಸಿಮಮ್ ಆಗಿದೆ ಇನ್ವೆಸ್ಟ್ಮೆಂಟ್ ಫ್ರಾಡ್. ಆದರೆ ನೀವು ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಬೇರೆ ಜಾಗ ಸೋಷಿಯಲ್ ಮೀಡಿಯಲ್ಲಿ ರೀಲ್ಸ್ ವಗೇರಾ ನೋಡ್ತಾ ಇದ್ದೀರಾ, ಆ ಟೈಮ್ಗೆ ಏನಾದರೂ ಈ ಥರ ನಿಮಗೆ ಆ್ಯಡ್ಸ್ ಬರುತ್ತೆ ಈ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಥವಾ ನಿಮಗೆ ಜಾಸ್ತಿ ಪ್ರಾಫಿಟ್ ಬರುತ್ತೆ, ಜಾಸ್ತಿ ರಿಟರ್ನ್ಸ್ ಬರುತ್ತೆ. ಸೊ ಅದನ್ನು ಜನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅವ್ರ ಜೊತೆಗೆ ಈ ಥರ ಮೋಸ ಆಗ್ತಾ ಇದೆ ಶಾರ್ಟ್ ಟೈಮಲ್ಲಿ ಕಡಿಮೆ ಅಮೌಂಟ್ ತೋರಿಸ್ತಾರೆ ಅವರು 1,000 rupeesಗೆ ನಮಗೆ 1,500 ಸಿಕ್ಕಿದೆ, ಜಾಸ್ತಿ 50% ಪ್ರಾಫಿಟ್ ಸಿಕ್ಕಿದೆ, 50% ರಿಟರ್ನ್ ಸಿಕ್ಕಿದೆ. ಆಮೇಲೆ ನಿಮಗೆ ಪ್ರವೋಕ್ ಮಾಡ್ತಾರೆ ಜಾಸ್ತಿ ಅಮೌಂಟ್ ಅಲ್ಲಿ ಹಾಕಬೇಕು, ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು. ಜಾಸ್ತಿ ಅಮೌಂಟ್ ನಾವು ಇನ್ವೆಸ್ಟ್ ಮಾಡ್ತೀವಿ, ಆಮೇಲೆ ಇದು ಫ್ರಾಡ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಸುಮಾರು ಕೇಸಸ್ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ದು ಆಗಿದೆ. ಸೊ ನಮ್ಮ ರಿಕ್ವೆಸ್ಟ್ ಪಬ್ಲಿಕ್ ಜೊತೆ ಏನಾಗಿದೆ, ಇನ್ವೆಸ್ಟ್ಮೆಂಟ್ ಓನ್ಲಿ
ಎಲ್ಲರ ಜೊತೆ ಕನ್ಸಲ್ಟೇಷನ್ ಮಾಡಬೇಕು ಮತ್ತು ರಿಜಿಸ್ಟರ್ಡ್ ಕಂಪ್ನೀಸ್ ಏನಿದೆ ಓನ್ಲಿ ಅವರ ಜೊತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈ ಥರ ನಿಮಗೆ ಸೋಷಿಯಲ್ ಮೀಡಿಯಲ್ಲಿ ಆ್ಯಡ್ಸ್ ವಗೇರ ಬರ್ತಾ ಇದೆ, ಜಾಸ್ತಿ ಪ್ರಾಫಿಟ್ದು ಆ ಕಂಪ್ನಿ ಜೊತೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಸೆಕೆಂಡ್, ಈಗ ಎ ಪಿ ಕೆ ಫೈಲ್ದು ಇನ್ವೆಸ್ಟ್ಮೆಂಟ್, ಎ ಪಿ ಕೆ ಫೈಲ್ದು ಸ್ಕ್ಯಾಮ್ ಈಗ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ಎ ಪಿ ಕೆ ಫೈಲ್ ಅಂದರೆ ನಮ್ಮ ವಾಟ್ಸಪ್ಪಲ್ಲಿ ನಮಗೆ ಒಂದು ಫೈಲ್ ಬರುತ್ತೆ, ಮೆಸೇಜ್ ಕಳಿಸ್ತಾರೆ, ಆ ಫೈಲ್ಗೆ ಡೌನ್ಲೋಡ್ ಮಾಡ್ತೀರಾ, ಸೊ ನಿಮ್ಮ ಮೊಬೈಲ್ ಒಂದು ಥರದ್ದು ಹ್ಯಾಕ್ ಆಗುತ್ತೆ. ಆದರೆ ನಿಮ್ಮ ಮೊಬೈಲಲ್ಲಿ ಏನೇನು ಮಾಹಿತಿ ಇದೆ, ಅದರ್ವೈಸ್ ನಿಮ್ಮ ಬ್ಯಾಂಕ್ ಅಕೌಂಟ್ದು ಡೀಟೇಲ್ಸ್ ಏನಿದೆ, ನೀವು ಬ್ಯಾಂಕ್ ಅಕೌಂಟ್ ಆಪ್ರೇಟ್ ಮಾಡ್ತಾ ಇದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗಿಂದ, ಅದರ್ವೈಸ್ UPI ಆ್ಯಪ್ ಯೂಸ್ ಮಾಡ್ತಾ ಇದ್ರೆ ಆ ಎಲ್ಲ ಮಾಹಿತಿ ಅವ್ರ ಜೊತೆಗೆ ಶೇರ್ ಆಗುತ್ತೆ. ಸೊ ಈ ಕಾರಣ ಬಗ್ಗೆ ಕೂಡ ನಿಮ್ಮ ಅಕೌಂಟಿಂದ ಅವರು ದುಡ್ಡು ತೆಗಿತಾರೆ, ಖಾಲಿ ಮಾಡ್ತಾರೆ. ಸೊ ಇದು ಒಂದು ಥರದ್ದು ಇದೆ. ಸೊ ಒಂದು ರಿಕ್ವೆಸ್ಟ್ ಈ ಥರ ಇದೆ ಕಿ ಯಾವುದು ಈ ಥರ ಫೈಲ್ಸ್ ವಗೇರ ಬರ್ತಾ ಇದೆ, ಆ ಫೈಲ್ಸ್ ವಗೇರಾಗೆ ಅನ್ನೋನ್ ಸೋರ್ಸಸಿಂದ, ಅನ್ನೋನ್ ನಂಬರ್ಸಿಂದ ಯಾವುದು ಗ್ರೂಪ್ಸಲ್ಲಿ ಶೇರ್ ಆಗ್ತಾ ಇದೆ ಅದನ್ನು ದಯವಿಟ್ಟು ಡೌನ್ಲೋಡ್ ಮಾಡಬಾರ್ದು. ಓನ್ಲಿ ನಿಮ್ಮದು ಪರಿಚಯ ಯಾರ ಜೊತೆ ಇದೆ, ಫೋಟೋಸ್ ವೀಡಿಯೋಸ್ ಕಳಿಸ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ತಾರೆ, ಏನೂ ಸಮಸ್ಯೆ ಇಲ್ಲ. ಬಟ್ ಇದು ಬೇರೆ ಥರದ್ದು .apk ಬರುತ್ತೆ ಫೈಲ್ ಜೊತೆಗೆ ಹೆಸರು, ಆ ಫೈಲ್ಗೆ ದಯವಿಟ್ಟು ಡೌನ್ಲೋಡ್ ಮಾಡಬಾರ್ದು. ಇನ್ನೊಂದು ಹೆಚ್ಚಾಗಿ ನಂಬರಲ್ಲಿ ಆಗ್ತಾ ಇದೆ ಡಿಜಿಟಲ್ ಅರೆಸ್ಟ್. ಆದರೆ ಸುಮಾರು ಟೈಮ್ಸ್ ನಿಮಗೆ ಈ ಥರ ಫೋನ್ ಬರುತ್ತೆ कि ಟೆಲಿಕಾಮ್ ಕಂಪನಿ, ಟೆಲಿಕಾಮ್ ಅಥಾರಿಟಿಯಿಂದ ಮಾತಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ कि ನಿಮ್ಮ ನಂಬರಿಂದ ಏನಾದರೂ ಹರಾಸ್ಮೆಂಟ್ ಮೆಸೇಜಸ್ ಕಳಿಸಿದ್ದಾರೆ, ಈ ಕಾರಣ ಬಗ್ಗೆ ನಿಮ್ಮ ನಂಬರ್ ಮೇಲೆ FIR ಆಗಿದೆ, ಸೊ ಈಗ ಪೊಲೀಸ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಬಟ್ ಅದು ಬೇರೆ ನಂಬರ್, ನಿಮ್ಮ ಆಧಾರ್ ಕಾರ್ಡಿಂದ ಬೇರೆ ನಂಬರ್ ಯಾರು ತಗೊಂಡಿದ್ದೀರಾ, ಆಮೇಲೆ ಅದನ್ನು ಮಿಸ್ಯೂಸ್ ಮಾಡ್ತಾರೆ, ಆ ಥರದ್ದು ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ಈ ಥರ ಹೇಳ್ತಾರೆ ಅವರು. ಆಮೇಲೆ ಅವರು ಏನು ಮಾಡ್ತಾರೆ कि ನಿಮ್ಮದು ಒಂದು ಪೊಲೀಸ್ ಜೊತೆಗೆ, ಫೇಕ್ ಪೊಲೀಸ್ ಜೊತೆಗೆ ನಿಮ್ಮದು ಒಂದು ಮೀಟಿಂಗ್ ಮಾಡ್ತಾರೆ, ಆನ್ಲೈನ್ ಕಾಲ್ ಮಾಡಿಕೊಂಡು, ವಿಡಿಯೋ ಕಾಲ್ ಮಾಡಿಕೊಂಡು ಅವ್ರ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಸೊ ಅವರು ಹೇಳ್ತಾರೆ कि ನೀವು ಈ ಥರ ತಪ್ಪು ಮಾಡಿದ್ದೀರಾ, ಕಾನೂನು ಬಾಹಿರಾಗಿ ಕೆಲಸ ಮಾಡಿದ್ದೀರಾ, ಈ ಕಾರಣ ಬಗ್ಗೆ ನಾವು ನಿಮಗೆ ಡಿಜಿಟಲ್ ಅರೆಸ್ಟ್ ಮಾಡ್ತೀವಿ. ಆಮೇಲೆ ನೀವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀರಾ कि ನಾವು ಈ ಥರ ಏನೂ ಮಾಡಲ್ಲ, ಏನಾದರೂ ಕಾಂಪ್ರಮೈಸ್ ಮಾಡಬೇಕು, ಸೊ ನಿಮಗೆ ದುಡ್ಡು ಕೇಳ್ತಾರೆ. ಸೊ ಇದು ಕೂಡ ಏನೊಂದು ಈ ಥರದ್ದು ಇದೆ. ಸೊ ಆ ವಿಚಾರ ಬಗ್ಗೆ ಒಂದು ಪ್ರಿಕಾಷನ್ಸ್ ಏನು ತಗೋಬೇಕು कि ಪೊಲೀಸ್ ಯಾವಾಗ ವಿಡಿಯೋ ಕಾಲಲ್ಲಿ ಯಾವಾಗ ಮಾತಾಡ್ತಾ ಇಲ್ಲ ಪೊಲೀಸ್, ಮತ್ತು ಪೊಲೀಸ್ ಯಾವುದು ಈ ಥರದ್ದು ಕೇಸಸ್ ಆಗಿದೆ ಆ ಟೈಮಿಗೆ ಅಲ್ಲಿ ಸ್ಟೇಷನಲ್ಲಿ ಬರಬೇಕು, ಈ ಥರ ರಿಕ್ವೆಸ್ಟ್ ಮಾಡ್ತಾರೆ. ಯಾರು ಈ ಥರ ವಿಡಿಯೋ ಕಾಲಲ್ಲಿ ಸಮಸ್ಯೆ ಸಾಲ್ವ್ ಮಾಡ್ತಾ ಇಲ್ಲ, ಸೊ ಅದನ್ನು ಕೂಡ ಈ ಥರ ಫೋನ್ ಬರುತ್ತೆ, ಅದನ್ನು ಕೂಡ ಫಾಲೋ ಮಾಡಬಾರ್ದು. ಥ್ಯಾಂಕ್ ಯು. ಒಟ್ಟಾರೆ ಸೈಬರ್ ವಂಚಕರು ನಾನಾ ರೀತಿಯಿಂದ ಜನರ ಬ್ಯಾಂಕ್ಗಳಿಂದ ಕನ್ನ ಹಾಕಿ ಕೋಟ್ಯಾಂತರ ರೂಪಾಯಿ ಲಪಟಾಯಿಸಿ ಸಾರ್ವಜನಿಕರ ಹೊಟ್ಟೆ ಹೊಡೆಯುವ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಅಲ್ಪ ಸ್ವಲ್ಪ ಬ್ಯಾಂಕ್ ಖಾತೆಗಳಲ್ಲಿ ಇಟ್ಟುಕೊಂಡಿದ್ದ ಹಣವನ್ನು ಕ್ಷಣಾರ್ಧದಲ್ಲಿ ಸೈಬರ್ ವಂಚಕರು ವಂಚಿಸುತ್ತಿದ್ದಾರೆ. ಸಾರ್ವಜನಿಕರು ಇದರಿಂದ ಎಚ್ಚರ ವಹಿಸಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವ ಯಾವುದೇ ಆನ್ಲೈನ್ ಲಿಂಕ್ಗಳನ್ನು ಒತ್ತದಿರಿ. ನಿಮ್ಮ ಬ್ಯಾಂಕ್ ಖಾತೆಯ ಡೀಟೇಲ್ಸ್ಗಳನ್ನು ಯಾರಿಗೂ ಹಂಚಿಕೊಳ್ಳದಿರಿ. ಎಚ್ಚರ ಎಚ್ಚರ ಎಚ್ಚರ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.